ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ನಾವು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಕೆಂಡ್ ಯೂನಿಟ್ ಮಾರ್ಜಿನಲ್ ಕಾಸ್ಟಿಂಗ್ ಶುರು ಮಾಡೋಣ. ಸೊ ಬೇಸಿಕ್ಲಿ ಹೇಳಬೇಕಂದ್ರೆ ಕಾಸ್ಟ್ ಅನ್ನ ಅಬ್ಸಾರ್ಬ್ ಮಾಡೋದಕ್ಕೆ ಮತ್ತೆ ಪ್ರಾಫಿಟ್ಸ್ ಅನ್ನ ಅಳಿಯೋದಕ್ಕೆ ಇರೋದು ಎರಡು ರೀತಿಯ ಕಾಸ್ಟಿಂಗ್. ಒಂದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್, ಇನ್ನೊಂದು ಮಾರ್ಜಿನಲ್ ಕಾಸ್ಟಿಂಗ್. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮೆಥಡ್ ಮತ್ತೆ ಮಾರ್ಜಿನಲ್ ಕಾಸ್ಟಿಂಗ್ ಮೆಥಡ್. ಸೊ ಎರಡು ಮೆಥಡ್ಸ್ ಅಲ್ಲಿ ಬೇರೆ ಬೇರೆ ರೀತಿ ನಾವು ಕಾಸ್ಟ್ ಅನ್ನ ಅಲೋಕೇಟ್ ಮಾಡ್ತೀವಿ ಕಾಸ್ಟ್ ಯೂನಿಟ್ಸ್ಗೆ, ಮತ್ತೆ ಬೇರೆ ಬೇರೆ ರೀತಿ ನಾವು ಪ್ರಾಫಿಟ್ಸ್ ಅನ್ನ ಅಸರ್ಟೈನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟರ್ನೆಟ್ ಇಂದ ಕೆಲವೊಂದು ಇಮೇಜಸ್ ತೋರಿಸ್ಬೇಕಂದ್ರೆ ಬನ್ನಿ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಗೂಗಲ್ ಇಮೇಜಸ್ ಅಲ್ಲಿ ಸಿಕ್ಕಿರೋದು ಇದು. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋದು ಮುಖ್ಯವಾಗಿ ಮ್ಯಾನೇಜ್ಮೆಂಟು ತನ್ನ ಡಿಸಿಷನ್ ಮೇಕಿಂಗ್ಗೋಸ್ಕರ, ಅಂದ್ರೆ ರಿಗಾರ್ಡಿಂಗ್ ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಆರ್ ಸ್ಟಾಕ್ ವ್ಯಾಲ್ಯೂಯೇಷನ್ ಆರ್ ಮೆಜರಿಂಗ್ ಪ್ರಾಫಿಟಬಿಲಿಟಿ. ಸೊ ಆ ರೀತಿಯ ಡಿಸಿಷನ್ಸ್ಗೋಸ್ಕರ ಈ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಬಳಸ್ಕೊಳ್ಳುತ್ತೆ. ಸೊ ಇದೊಂದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಇದ್ರ ಜೊತೆಗೆ ಬಡ್ಜೆಟರಿ ಕಾಸ್ಟಿಂಗ್ ಅಥವಾ ಬಡ್ಜೆಟರಿ ಕಂಟ್ರೋಲ್ ಮತ್ತೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಕೂಡ ಬಳಸಬಹುದು. ಒಂದೇ ಕಾಸ್ಟಿಂಗ್ ಮೆಥಡ್ ಬಳಸಬೇಕು ಅಂತ ಏನಿಲ್ಲ, ಸೊ ಕಾಂಬಿನೇಷನ್ ಕೂಡ ಬಳಸಬಹುದು. ಇದು ಮುಖ್ಯವಾಗಿ ಪ್ರಾಫಿಟಬಿಲಿಟಿನ ಅಳಿಯೋದಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಬೇರೆ ಬೇರೆ ಪ್ರೋಸೆಸ್ಗಳು ಮತ್ತೆ ಕಾಸ್ಟ್ ಸೆಂಟರ್ ಪ್ರಾಫಿಟಬಿಲಿಟಿನ ಮೆಜರ್ ಮಾಡೋದಕ್ಕೆ ಈ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಬಳಸ್ತಾರೆ. ಮತ್ತೆ ಇದು ನೆನಪಿರ್ಲಿ, ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಬೇಸಿಕ್ಲಿ ಕಾಸ್ಟ್ incurred to manufacture one more additional unit of a product. Cost incurred to manufacture one more additional unit of a product. ಈಗ ಪೆಟ್ರೋಲಿಯಂ ಅಂತ ತಗೊಂಡ್ರೆ ಒನ್ ಮೋರ್ ಗ್ಯಾಲನ್ ಅಥವಾ ಒನ್ ಮೋರ್ ಮೆಟ್ರಿಕ್ ಟನ್, ಯಾವ್ದಾದ್ರು ಸಾಲಿಡ್ ಐಟಮ್ ಆದ್ರೆ ಒನ್ ಮೋರ್ ಮೆಟ್ರಿಕ್ ಟನ್. ಸೊ ಕ್ವಾಂಟಿಟೀಸ್ ಏನೇ ಇರಲಿ, ಒಂದು ಯೂನಿಟ್ ಅನ್ನ ಅಡಿಷನಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೋ ಅದನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಮಾರ್ಜಿನಲ್ ಕಾಸ್ಟ್. ಇಲ್ಲಿ ಮುಖ್ಯವಾಗಿ ವೇರಿಯಬಲ್ ಎಕ್ಸ್ಪೆನ್ಸಸ್ ಮಾತ್ರ ಇರುತ್ತೆ. ಫಸ್ಟ್ ನಾವು ಏನು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ತೀವಿ ಅದನ್ನ ನಾವು ಫಿಕ್ಸ್ಡ್ ಮತ್ತೆ ವೇರಿಯಬಲ್ ಓವರ್ ಹೆಡ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ವೇರಿಯಬಲ್ ಓವರ್ ಹೆಡ್ಸ್ ನ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಕಾಸ್ಟ್ ಯೂನಿಟ್ಸ್. ಅದ್ರ ಬಗ್ಗೆ ಒಂದು ಸ್ಲೈಡ್ ಇದೆ, ಒಂದು ಇಮೇಜ್, ಅದನ್ನ ನೋಡೋಣ. ಇಲ್ಲಿ ನೋಡಿ, ಈ ಇಮೇಜ್ ಗಿಂತ ಮುಂಚೆ ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ಲಸ್ ವೇರಿಯಬಲ್ ಓವರ್ ಹೆಡ್ಸ್. ಅಂದ್ರೆ ಇದು ವೇರಿಯಬಲ್ ಓವರ್ ಹೆಡ್ಸ್ ಮಾತ್ರ ಪ್ರಾಮುಖ್ಯತೆಯನ್ನ ಕೊಡುತ್ತೆ ಮಾರ್ಜಿನಲ್ ಕಾಸ್ಟಿಂಗ್. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಇವು ಕೂಡ ವೇರಿಯಬಲ್ ಏನೆ. ದೇ ವೇರಿ ಅಕಾರ್ಡಿಂಗ್ ಟು ದ ಲೆವೆಲ್ ಆಫ್ ಔಟ್ಪುಟ್. ಸೊ ಬೇರೆ ಏನೇ ವೇರಿಯಬಲ್ ಓವರ್ ಹೆಡ್ಸ್ ಇದ್ರು ಎಕ್ಸ್ಪೆನ್ಸಸ್ ವಿಚ್ ವೇರಿ ಅಕಾರ್ಡಿಂಗ್ ಟು ದ ಲೆವೆಲ್ ಆಫ್ ಔಟ್ಪುಟ್. ಔಟ್ಪುಟ್ ಜಾಸ್ತಿ ಇದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ, ಔಟ್ಪುಟ್ ಕಡಿಮೆ ಇದ್ರೆ ಎಕ್ಸ್ಪೆನ್ಸ್ ಕಡಿಮೆ ಇರುತ್ತೆ. ಸೊ ಆ ತರ ಎಲ್ಲಾ ಎಕ್ಸ್ಪೆನ್ಸಸ್ ಸೇರಿಸಿದ್ರೆ ಆಗೋದು ಮಾರ್ಜಿನಲ್ ಕಾಸ್ಟ್. The marginal cost is a sum total of all these variable expenses.
ಸೊ ಒನ್ ಮೋರ್ ಅಡಿಷನಲ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಷ್ಟೂನು ಅಂದ್ರೆ ಮೆಟೀರಿಯಲ್, ಲೇಬರ್, ವೇರಿಯಬಲ್ ಓವರ್ ಹೆಡ್ಸ್ ಇದೆಲ್ಲ ಸೇರಿಸಿ ಎಷ್ಟಾಗುತ್ತೆ ಒಂದು ಯೂನಿಟ್ ಅಡಿಷನಲ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಸೊ ದಟ್ ಈಸ್ ಕಾಲ್ಡ್ ಮಾರ್ಜಿನಲ್ ಕಾಸ್ಟ್. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಇಮೇಜ್ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಡಿಟರ್ಮಿನೇಷನ್ ಆಫ್ ಪ್ರೈಸ್. ಕಾಸ್ಟ್ ಅಕೌಂಟಿಂಗ್ ನ ಮುಖ್ಯ ಉದ್ದೇಶ ಏನಂದ್ರೆ ಡಿಟರ್ಮಿನೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಎಷ್ಟಾಗಿದೆ ಅಂತ ಗೊತ್ತಾದ್ರೆ ಮಾತ್ರ ನಾವು ಸೆಲ್ಲಿಂಗ್ ಪ್ರೈಸ್ ನ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಇರುವಂತ ಕಾಸ್ಟಿಂಗ್ ಮೆಥಡ್ಸ್ ಬೇಕಾದಷ್ಟಿದೆ, ಮುಖ್ಯವಾಗಿ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮತ್ತೆ ಮಾರ್ಜಿನಲ್ ಕಾಸ್ಟಿಂಗ್. ಇನ್ನ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್. ಈ ಇನ್ವೆಂಟರಿ ವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ಬಂದಿರೋದು ಈ ಮಾರ್ಜಿನಲ್ ಕಾಸ್ಟಿಂಗ್ ಇಂದಾನೆ. ಇದು ಹೇಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸ್ಟಾಕ್ ಅನ್ನ ವ್ಯಾಲ್ಯೂ ಮಾಡಬೇಕಾದ್ರೆ ನಾವು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ನ ನಾವು ಸೇರಿಸೋದಿಲ್ಲ, ವೇರಿಯಬಲ್ ಎಕ್ಸ್ಪೆನ್ಸಸ್ ನ ಮಾತ್ರ ಸೇರಿಸೋದು ಅಲ್ವಾ. ಈಗ ನೀವು ಸ್ಟಾಕ್ ವ್ಯಾಲ್ಯೂಯೇಷನ್ ಕೆಲವೊಂದು ಮಾಡ್ತೀರಾ, ಫಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇನ್ ಫಸ್ಟ್ ಔಟ್, ಸಿಂಪಲ್ ಆವರೇಜ್, ವೇಟೆಡ್ ಆವರೇಜ್, ಈ ತರ ಎಲ್ಲ ಮಾಡ್ತಿರಲ್ಲ. ಸೊ ಅಲ್ಲೆಲ್ಲ ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ ನ ಇನ್ಕ್ಲೂಡ್ ಮಾಡ್ತೀವಿ. ವೇರಿಯಬಲ್ ಎಕ್ಸ್ಪೆನ್ಸಸ್ ನ ಮಾತ್ರ ಇನ್ಕ್ಲೂಡ್ ಮಾಡೋದೇನಿದೆ, ಇಟ್ ಈಸ್ ಮಾರ್ಜಿನಲ್ ಕಾಸ್ಟಿಂಗ್ ಕಾನ್ಸೆಪ್ಟ್. ಮಾರ್ಜಿನಲ್ ಕಾಸ್ಟಿಂಗ್ ದ ಕಾನ್ಸೆಪ್ಟ್ ಅದು. ಕ್ಲಾಸಿಫಿಕೇಶನ್ ಇಂಟು ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್. ಕಾಸ್ಟ್ ಅನ್ನ ಫಿಕ್ಸ್ಡ್ ಆಗಿ ಮತ್ತೆ ವೇರಿಯಬಲ್ ಆಗಿ ಡಿವೈಡ್ ಮಾಡೋದು ಇದೆಯಲ್ಲ, ದಟ್ ಈಸ್ ಮಾರ್ಜಿನಲ್ ಕಾಸ್ಟ್ ಕಾನ್ಸೆಪ್ಟ್. ಟೋಟಲ್ ಕಾಸ್ಟ್ ಅಂದ ತಕ್ಷಣ ಫಿಕ್ಸ್ಡ್ ಕಾಸ್ಟ್ ಎಷ್ಟು, ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ನಾವು ಕ್ಲಾಸಿಫೈ ಮಾಡಬೇಕಾಗತ್ತೆ. ಆ ಕ್ಲಾಸಿಫಿಕೇಶನ್ ಇಲ್ದಲೆ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಗೊತ್ತಿರಲಿ. ಫಾರ್ ಎಕ್ಸಾಂಪಲ್, ಇನ್ಸ್ಟಾಲೇಷನ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ, ಬಿಲ್ಡಿಂಗ್, ಮತ್ತೆ ರೆಂಟ್, ಸ್ಯಾಲರೀಸ್, ಇದೆಲ್ಲ ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂದ್ರೆ ಲೈಕ್ ಮೆಟೀರಿಯಲ್, ಲೇಬರ್, ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದೆಲ್ಲ ಏನಿರುತ್ತೆ, ರಾ ಮೆಟೀರಿಯಲ್ಸ್, ದೇ ವೇರಿ ಅಕಾರ್ಡಿಂಗ್ ಟು ದ ಔಟ್ಪುಟ್. ಪ್ರಾಫಿಟಬಿಲಿಟಿ ಮೆಜರ್ ಮಾಡಬೇಕಾದ್ರೆ ಅಬ್ಸಾರ್ಪ್ಷನ್ ಕಾಸ್ಟಿಂಗು ಮತ್ತೆ ಮಾರ್ಜಿನಲ್ ಕಾಸ್ಟಿಂಗು ಬೇರೆ ಬೇರೆ ರೀತಿ ಪ್ರಾಫಿಟ್ಸ್ ಅನ್ನ ಮೆಜರ್ ಮಾಡೋದ್ರಿಂದ ಇಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ಫಿಗರ್ ಏನಿದೆ ಅದು ಜಾಸ್ತಿ ಇರುತ್ತೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್. ಗ್ರಾಸ್ ಪ್ರಾಫಿಟ್ ಫಿಗರ್ ಏನಿದೆ ಅದು ಜಾಸ್ತಿ ಇರುತ್ತೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ಇರುತ್ತೆ ಗ್ರಾಸ್ ಪ್ರಾಫಿಟ್. ಆದ್ರೆ ನೆಟ್ ಪ್ರಾಫಿಟ್ ಬಂದಾಗ ಮಾರ್ಜಿನಲ್ ಕಾಸ್ಟಿಂಗ್ ಮತ್ತೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಎರಡರಲ್ಲೂ ಕೂಡ ಸೇಮ್ ಇರುತ್ತೆ. ನೆಟ್ ಪ್ರಾಫಿಟ್ ವಿಲ್ ಬಿ ದ ಸೇಮ್. ಸೊ ಒಟ್ಟಿನಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಈಸ್ ಆಲ್ಸೋ ಅಪ್ಲೈಡ್ ಟು ಮೆಜರ್ ದ ಪ್ರಾಫಿಟಬಿಲಿಟಿ ಆಫ್ ಪ್ರಾಡಕ್ಟ್ಸ್, ಡಿಪಾರ್ಟ್ಮೆಂಟ್ಸ್, processes and cost centers. ಸೊ ಈ ಇಮೇಜ್ ನೋಡಿ, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ವೇರಿಯಬಲ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಇದನ್ನೆಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಚಾರ್ಜ್ ಮಾಡ್ತಾರೆ. ನೀವು ಗಮನಿಸಿದ್ರೆ ಎಲ್ಲ ವೇರಿಯಬಲ್ ಐಟಮ್ಸ್ ಇದೆ. ಸೊ ದೇ ಆರ್ ಚಾರ್ಜ್ಡ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್. ದೇ ಆರ್ ಚಾರ್ಜ್ಡ್ ಆಸ್ ಎಕ್ಸ್ಪೆನ್ಸಸ್ ವೆನ್ ಗೂಡ್ಸ್ ಆರ್ ಸೋಲ್ಡ್. ಸೊ ಸೆಲ್ಲಿಂಗ್ ಟೈಮ್ ಅಲ್ಲಿ ಅವುಗಳನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಚಾರ್ಜ್ ಮಾಡ್ತೀವಿ. ಯಾಕಂದ್ರೆ ಗೂಡ್ಸ್ ನ ಮಾರಿದಾಗ ನಮ್ಗೆ ಸೇಲ್ಸ್ ರೆವೆನ್ಯೂ ಬರುತ್ತೆ. ಆ ಸೇಲ್ಸ್ ರೆವೆನ್ಯೂ ಇಂದ ಕಾಸ್ಟ್ ಅನ್ನ ಮೈನಸ್ ಮಾಡ್ತೀವಿ, ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಹಾಗೆ ಬೇರೆ ಎಕ್ಸ್ಪೆನ್ಸಸ್ ಇದೆ, ಫಿಕ್ಸ್ಡ್ ಐಟಮ್ಸ್, ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ ಹೆಡ್ಸ್, ಟೋಟಲ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್,
ಇದೆಲ್ಲ ಏನಿದೆ, these are fixed items. They are charged as expenses when incurred. ಸೊ ಯಾವಾಗ ಅಂತ ಎಕ್ಸ್ಪೆನ್ಸಸ್ ಆಗ್ತವೆ, ಇನ್ಕರ್ ಆಗುತ್ತೆ, ಆಗ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ. ಸೊ ಇದು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನಡೆಯುವಂಥದ್ದು. ನಾವು ಪ್ರಾಮುಖ್ಯತೆ ಕೊಡೋದು ವೇರಿಯಬಲ್ ಎಕ್ಸ್ಪೆನ್ಸಸ್ಗೆ, ಆದ್ರೆ ಕೊನೆಗೆ ನಾವು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ, ನೆಟ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದು ಇನ್ನೊಂದು ಸ್ಲೈಡ್ ಇದೆ ಇಲ್ಲಿ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಸ್ಲೈಡ್ ನೋಡಿ. ಇಲ್ಲಿ ಎಲ್ಲಾ ತರದ ಎಕ್ಸ್ಪೆನ್ಸಸ್ ಇದೆ, ಇಲ್ಲಿ ಕ್ಯಾಟಗರೈಸ್ ಮಾಡಿರೋದು. ಸೊ ವೇರಿಯಬಲ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್ ಮತ್ತೆ ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಅಂದ್ರೆ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅದೇನಿದೆ ಅಂದ್ರೆ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಲ್ಲ, ಅದೆಲ್ಲ ನಾವು ಪ್ರಾಡಕ್ಟ್ ಕಾಸ್ಟ್ ಅಂತ ತಗೋತೀವಿ. ಸೊ ಪ್ರಾಡಕ್ಟ್ ಕಾಸ್ಟ್ ಅಂತ ಹೇಳಿ ನಾವು ಅಲೋಕೇಟ್ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ಏನಿದೆ, ಫಿಕ್ಸ್ಡ್ ಐಟಮ್ಸ್ ಮತ್ತೆ ಫಿಕ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್, ವೇರಿಯಬಲ್ ಸೆಲ್ಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಫಿಕ್ಸ್ಡ್ ಸೆಲ್ಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇದನ್ನೆಲ್ಲ ನಾವು ಪೀರಿಯಡ್ ಕಾಸ್ಟ್ ಅಂತ ತಗೋತೀವಿ. ದೇ ಆರ್ ಪೀರಿಯಡ್ ಕಾಸ್ಟ್. ಈಗ ಕೆಲವೊಂದು ಎಕ್ಸ್ಪೆನ್ಸಸ್ ಎಲ್ಲ ನಾವು ಕಟ್ಟೋದು ಇಯರ್ಲಿ ಬೇಸಿಸ್ ಮೇಲೆ ಅಲ್ವಾ. ಸೊ 1 ಇಯರ್ ನ ಅಕೌಂಟಿಂಗ್ ಪೀರಿಯಡ್ ಅಂತ ತಗೊಂಡ್ರೆ ಆ 1 ಇಯರ್ ಪೀರಿಯಡ್ ಅಲ್ಲಿ ಆಗುವಂತ ಕಾಸ್ಟ್ ಅಂತ ಅಷ್ಟೇನೆ. ಆ 1 ಇಯರ್ ಅಲ್ಲಿ ಆಗುವಂತ ಕಾಸ್ಟ್ ಅಂತ ಪೀರಿಯಡ್ ಕಾಸ್ಟ್. ಈಗ ಲೈಕ್ 1 ಇಯರ್ಗೆ ಲೀಸ್ ರೆಂಟ್ ಏನಾದ್ರು ಕಟ್ಟಿದ್ರೆ, ಅಥವಾ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು 1 ಇಯರ್ಗೆ ಕಟ್ಟಿದ್ರೆ, 1 ಇಯರ್ ಕಾಂಟ್ರಾಕ್ಟ್ ಅಲ್ಲಿ ಕಟ್ಟಿದ್ರೆ, ಸೊ ಹಾಗೆ ಅದನ್ನೆಲ್ಲ ಪೀರಿಯಡ್ ಕಾಸ್ಟ್ ಅಂತ ತಗೋತೀವಿ. ಈ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಎಲ್ಲ ಏನಿದೆ ಅದೆಲ್ಲ ಪ್ರಾಡಕ್ಟ್ ಕಾಸ್ಟ್ ಅಂತ ತಗೋತೀವಿ. ಮಿಕ್ಕಿದ್ದೆಲ್ಲ ನಾವು ಪೀರಿಯಡ್ ಕಾಸ್ಟ್ ಅಂತ. ಇದು ವೇರಿಯಬಲ್ ಕಾಸ್ಟಿಂಗ್ ಅಲ್ಲಿ. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. ಫಿಕ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ನು ಕೂಡ ನಾವು ಪ್ರಾಡಕ್ಟ್ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅದೊಂದು ಡಿಫರೆನ್ಸ್. ಫಿಕ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಏನಿದೆ ಅದನ್ನ ಪ್ರಾಡಕ್ಟ್ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ, ಅಲಾಂಗ್ ವಿತ್ ಪ್ರೈಮ್ ಕಾಸ್ಟ್ ಅಂದ್ರೆ ಮೆಟೀರಿಯಲ್, ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್. ಸೊ ಈ 4 ನಾವು ಪ್ರಾಡಕ್ಟ್ ಕಾಸ್ಟ್ ಅಂತ ತಗೋತೀವಿ. ಇನ್ ಮಿಕ್ಕಿದ್ದೇನಿದೆ, ಸೆಲ್ಲಿಂಗು, ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಏನಿದೆ, ಡಿಸ್ಟ್ರಿಬ್ಯೂಷನ್, ಇವೆಲ್ಲ ಪೀರಿಯಡ್ ಕಾಸ್ಟ್ ಅಂತ ತಗೋತೀವಿ. ಸೊ ಇದೊಂದು ಡಿಫರೆನ್ಸ್. ನೆಕ್ಸ್ಟ್ ಒಂದು ಸ್ಲೈಡ್ ಇದೆ. ಇಲ್ಲಿ ನೋಡಿ, ಈ ಡಾಲರ್ನ ಬೇಕಾದ್ರೆ ರುಪಿ ಅಂತ ತಗೊಳ್ಳಿ. ಸೊ ಅಬ್ಸಾರ್ಪ್ಷನ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ವೇರಿಯಬಲ್ ಅಲ್ಲಿ ಪ್ರಾಫಿಟ್ ಅನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಫಸ್ಟ್ ಸೇಲ್ಸ್ ತಗೊಂಡ್ರೆ, ಸೊ 3,30,3,30 ಇದೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2,62,000 ಇನ್ ಕೇಸ್ ಆಫ್ ಅಬ್ಸಾರ್ಪ್ಷನ್, ಜಾಸ್ತಿ ಇದೆ. ಆದ್ರೆ ಇಲ್ಲಿ 2,50,000 ಇನ್ ಕೇಸ್ ಆಫ್ ವೇರಿಯಬಲ್ ಅಂದ್ರೆ ಮಾರ್ಜಿನಲ್ ಅಂತ ತಗೊಳ್ಳಿ, ಮಾರ್ಜಿನಲ್ ಕಾಸ್ಟಿಂಗ್. ಏನಾಗುತ್ತೆ ಅಂದ್ರೆ ಆ 12,000 ಏನ್ ಡಿಫ್ರೆನ್ಸ್ ಇದೆ ಇದಕ್ಕೂ, ಆ 12,000 ಫಿಕ್ಸ್ಡ್ ಓವರ್ ಹೆಡ್, ಇಟ್ ಇಸ್ ಫಿಕ್ಸ್ಡ್ ಓವರ್ ಹೆಡ್. ಆದ್ರೆ ಇಲ್ಲಿ ಅದನ್ನ ಇನ್ಕ್ಲೂಡ್ ಮಾಡೋದಿಲ್ಲ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ. ಸೊ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ 12,000ನ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಈ ಗ್ರಾಸ್ ಪ್ರಾಫಿಟ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ಕಡಿಮೆ ಡಿಡಕ್ಟ್ ಆಗುತ್ತಲ್ಲ. 12,000 ಕಡಿಮೆ ಡಿಡಕ್ಟ್ ಆಗುತ್ತೆ ಸೇಲ್ಸ್ ಇಂದ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಅದರಿಂದ ಕಡಿಮೆ ಬರುತ್ತೆ, ಕಡಿಮೆ ಡಿಡಕ್ಟ್ ಆಗುತ್ತೆ. ಸೊ ಅದರಿಂದ ಗ್ರಾಸ್ ಪ್ರಾಫಿಟ್ ವಿಲ್ ಬಿ ಮೋರ್. ಇಲ್ಲಿ ನೋಡಿ 68,000 ಇದೆ, ಇಲ್ಲಿ 80,000 ಇದೆ. ಸೊ ಗ್ರಾಸ್ ಪ್ರಾಫಿಟ್ ವಿಲ್ ಬಿ ಮೋರ್ ಇನ್ ಕೇಸ್ ಆಫ್ ವೇರಿಯಬಲ್ ಕಾಸ್ಟಿಂಗ್ ಆರ್ ಮಾರ್ಜಿನಲ್ ಕಾಸ್ಟಿಂಗ್. ಸೊ ಆಮೇಲೆ ಏನ್ ಮಾಡ್ತೀವಿ, ಫಿಕ್ಸ್ಡ್ ಓವರ್ ಹೆಡ್ ನ ನಾವು ಸಪರೇಟ್ ಆಗಿ ಡಿಡಕ್ಟ್ ಮಾಡ್ತೀವಿ. ಇಲ್ಲಿ 0 ಅಂತಿದೆ, ಯಾಕಂದ್ರೆ ಆಲ್ರೆಡಿ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಾಗಿದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿ ಅಲ್ವಾ. ಸ್ಲೈಡ್ ಅಲ್ಲಿ ಹೇಳದ್ನಲ್ಲ, ಈ ಫಿಕ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ನ
ಇವರು ಪ್ರಾಡಕ್ಟ್ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಆದ್ರೆ ಇದು ಪ್ರಾಡಕ್ಟ್ ಕಾಸ್ಟ್ ಅಲ್ಲಿ ವೇರಿಯೇಬಲ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ವೇರಿಯೇಬಲ್ ಕಾಸ್ಟಿಂಗ್ ಅಂದ್ರೂ ಒಂದೇ, ಮಾರ್ಜಿನಲ್ ಕಾಸ್ಟಿಂಗ್ ಅಂದ್ರೂ ಒಂದೇ. ಆಯ್ತಾ, ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಫಿಕ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ, ಆದ್ರೆ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅದೇ ಡಿಫ್ರೆನ್ಸ್ ಈ 12,000. ಅಬ್ಸಾರ್ಪ್ಷನ್ ಅಲ್ಲಿ ಎಲ್ಲಾ ಕಾಸ್ಟ್ ಅನ್ನು ಅಬ್ಸರ್ವ್ ಮಾಡಿಬಿಟ್ಟಿರ್ತಾರೆ ಪ್ರಾಡಕ್ಟಿಗೆ. ಸೊ ಟೋಟಲ್ ಕಾಸ್ಟ್ 2,62,000. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಕಾಸ್ಟ್ ಇನ್ಕ್ಲೂಡ್ ಮಾಡಿರ್ತಾರೆ, ಆದ್ರೆ ಫಿಕ್ಸ್ಡ್ ಓವರ್ ಹೆಡ್ಸ್ ನ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಅದರಿಂದ ಆ 12,000 ಇಲ್ಲಿ ಬರುತ್ತೆ. ಸೊ ಇನ್ನೊಂದು ಸ್ಟೆಪ್ ಅಲ್ಲಿ ನಾವು ಆ ಫಿಕ್ಸ್ಡ್ ಓವರ್ ಹೆಡ್ ನ ತಗೋತೀವಿ, ಇಲ್ಲಿ 0 ಅಂತ ತಗೋತೀವಿ, ಇಲ್ಲಿ 12,000 ಅಂತ ತಗೋತೀವಿ. ಸೊ ಮೈನಸ್ ಮಾಡಿದಾಗ ಎರಡನ್ನು ಸೇಮೇ ಬರಬೇಕು. ನೆಟ್ ಪ್ರಾಫಿಟ್ ವಿಲ್ ಬಿ ದ ಸೇಮ್, 68,000 ಬರುತ್ತೆ ಎರಡನ್ನು. ಆದ್ರೆ ಗ್ರಾಸ್ ಪ್ರಾಫಿಟ್ ಮಾತ್ರ ಇದು ಹೆಚ್ಚು ಕಡಿಮೆ ಆಗುತ್ತೆ. ಇದು ಕಡಿಮೆ ಬರುತ್ತೆ, ಇದು ಜಾಸ್ತಿ ಬರುತ್ತೆ. ಯಾಕಂದ್ರೆ ಓನ್ಲಿ ವೇರಿಯೇಬಲ್ ಕಾಸ್ಟ್ ಆರ್ ಡಿಡಕ್ಟೆಡ್, ಫಿಕ್ಸ್ಡ್ ಕಾಸ್ಟ್ ಆಮೇಲೆ ಡಿಡಕ್ಟ್ ಮಾಡ್ತಾರೆ ಅಷ್ಟೇ. ಅದರಿಂದಾಗಿ ಈ ತರ ಡಿಫ್ರೆನ್ಸ್ ಇದೆ. ಅಷ್ಟು ಅರ್ಥ ಆಯ್ತಲ್ವಾ? ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಂದ್ರೆ ನಿಮ್ಗೊಂದು ಪಿಕ್ಚರ್ ಬಂದಿರುತ್ತೆ ಈಗ. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಂದ್ರೆ ಆ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತ ಎಲ್ಲಾ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ವೇರಿಯೇಬಲ್ ಕಾಸ್ಟ್, ಸೊ ಪ್ರತಿಯೊಂದು ಕಾಸ್ಟ್ ಅನ್ನು ಆ ಪ್ರಾಡಕ್ಟ್ ಗೆ ಅಲೋಕೇಟ್ ಮಾಡೋದು, ಅದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್. ಅಂದ್ರೆ ಈಚ್ ಅಂಡ್ ಎವ್ರಿ ಕಾಸ್ಟ್ ಈಸ್ ಅಬ್ಸಾರ್ಬ್ಡ್ ಇನ್ ಟು ದ ಪ್ರಾಡಕ್ಟ್ ಅಲ್ವಾ? ಈಚ್ ಅಂಡ್ ಎವ್ರಿ ಕಾಸ್ಟ್ ಈಸ್ ಅಬ್ಸಾರ್ಬ್ಡ್ ಇನ್ ಟು ದ ಪ್ರಾಡಕ್ಟ್, ಅದು ಅಬ್ಸಾರ್ಪ್ಷನ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟಿಂಗ್ ಅಂದ್ರೆ ಓನ್ಲಿ ವೇರಿಯೇಬಲ್ ಓವರ್ ಹೆಡ್ಸ್, ಮೆಟೀರಿಯಲ್, ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದರ್ ವೇರಿಯೇಬಲ್ ಓವರ್ ಹೆಡ್ಸ್ ಇದೆಲ್ಲ. ಬಟ್ ಅಲ್ಲಿ ವೇರಿಯೇಬಲ್ ಕಾಸ್ಟ್ ಆರ್ ಅಬ್ಸಾರ್ಬ್ಡ್ ಇನ್ ಟು ದ ಪ್ರಾಡಕ್ಟ್, ಅದು ಮಾರ್ಜಿನಲ್ ಕಾಸ್ಟಿಂಗ್. ಸೊ ಹೇಗೆ ಅಬ್ಸಾರ್ಬ್ ಮಾಡೋದು ಓವರ್ ಹೆಡ್ಸ್ ನ ಕಾಸ್ಟ್ ಆಫ್ ಪ್ರಾಡಕ್ಟ್ಗೆ? ಇದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಈ ಬೇಸಿಸ್ ಮೇಲೆ ಮಾಡ್ತಾರೆ. ಎಷ್ಟು ಆಪ್ಷನ್ ಇದೆ, ಆಸ್ ಎ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಆಸ್ ಎ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್, ಇದೆಲ್ಲ ಬೇಸಿಸ್ ಇದೆ. ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಅಂತಿದೆ, ಎಲ್ಲ ಶೇರ್ ಮಾಡ್ತೀನಿ ನಾನು ಗ್ರೂಪ್ ಅಲ್ಲಿ ಡೀಟೈಲ್ಡ್ ನೋಟ್ಸ್ ಅನ್ನ. ಸ್ಟೆಪ್ಸ್ ಇದೆ ಇಲ್ಲಿ ಅಷ್ಟೇನೆ. ಅಡ್ವಾಂಟೇಜಸ್, ಇದು ಆಕ್ರಿಯಲ್ ಕಾನ್ಸೆಪ್ಟ್. ಆಕ್ರಿಯಲ್ ಅನ್ನೋ ಗೊತ್ತಲ್ಲ, ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಇನ್ಕಮ್ಸ್, ಸಾರಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಪ್ರೀ ರಿಸೀವ್ಡ್ ಇನ್ಕಮ್ಸ್, ಇದೆಲ್ಲ ಇರುತ್ತಲ್ಲ, ಎಲ್ಲ ಐಟಮ್ಸ್ ಕೂಡ ತಗೊಳ್ಳುತ್ತೆ. ಆಕ್ರಿಯಲ್ ಕಾನ್ಸೆಪ್ಟ್ ಅನ್ನ ಫಾಲೋ ಮಾಡುತ್ತೆ. ಮತ್ತೆ ಸ್ಟಾಕ್ ವ್ಯಾಲ್ಯೂಯೇಷನ್, ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೂ ಕೂಡ ಇದು ಯೂಸಿಗೆ ಬರುತ್ತೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. ಇನ್ ಅದರೆನ್ಸ್ ಟು ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾಡಬೇಕಾಗುತ್ತೆ ಸ್ಟಾಕ್ ವ್ಯಾಲ್ಯೂಯೇಷನ್. ಯಾಕೆ ಅಂದ್ರೆ ಈ ಕೆಲವು ಸಲ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಇನ್ವೆಂಟರಿ ವ್ಯಾಲ್ಯೂಯೇಷನ್ ಮೆಥಡ್ಸ್ ಇದೆ. ಅದು ಯಾವುದೋ ಒಂದು ಮೆಥಡ್ ನ ಬಳಸ್ಬಿಟ್ಟು ಪ್ರಾಫಿಟ್ ನ ಜಾಸ್ತಿ ತೋರಿಸೋದು, ಕಡಿಮೆ ತೋರಿಸೋದು, ಈ ತರ ಎಲ್ಲ ಮಾಡ್ತಾರೆ. ಸೊ ಅದರಿಂದ ಸ್ಟಾಕ್ ವ್ಯಾಲ್ಯೂಯೇಷನ್ ಮೆಥಡ್ಗೂ ಕೂಡ ಇದು ಇನ್ಪುಟ್ಸ್ ಅನ್ನ ಕೊಡುತ್ತೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟಿಂಗ್ ಮಾತ್ರ ಅಲ್ಲ, ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಯೂಸ್ ಆಗುತ್ತೆ ಸ್ಟಾಕ್ ವ್ಯಾಲ್ಯೂಯೇಷನ್. ಕಾಸ್ಟ್ ಅನ್ನ ಸಪರೇಟ್ ಮಾಡಲ್ಲ ಈ ಮೆಥಡ್ ಅಲ್ಲಿ, ಇದು ವೇರಿಯೇಬಲ್ ಅಂತ, ಅದು ಅಕ್ಯುರೇಟ್ ಆಗಿರೋದಿಲ್ಲ. ಅದರಿಂದ ಏನಾಗುತ್ತೆ, ಜಾಸ್ತಿ ಕನ್ಫ್ಯೂಷನ್ ಇರೋದಿಲ್ಲ. ಈ ಮೆಥಡ್ ಸಿಂಪಲ್ ಆಗಿದೆ, ಅಕ್ಯುರೇಟ್ ಆಗಿದೆ, ರಿಲೇಯಬಲ್ ಆಗಿದೆ. ಯಾಕಂದ್ರೆ ಇದೆಲ್ಲ ವೇರಿಯೇಬಲ್, ಇದನ್ನೆಲ್ಲ ಇನ್ಕ್ಲೂಡ್ ಮಾಡಬಾರ್ದು,
ಇದೆಲ್ಲ ಫಿಕ್ಸ್ಡು, ಇದು ಸೆಮಿ ವೇರಿಯೇಬಲ್. ಸೊ ಅದೆಲ್ಲ ಏನು ಕನ್ಫ್ಯೂಷನ್ ಇರಬಾರ್ದು. ಸೊ ಸಿಂಪಲ್ ಆಗಿದೆ, ಅಕ್ಯುರೇಟ್ ಆಗಿದೆ, ರಿಲಯಬಲ್ ಆಗಿದೆ, ಮತ್ತೆ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡುತ್ತೆ. ಯಾಕಂದ್ರೆ ಎಲ್ಲಾ ಕಾಸ್ಟ್ ಅಬ್ಸರ್ವ್ ಆಗಿರುತ್ತಲ್ಲ, ಎಲ್ಲಾ ಓವರ್ ಹೆಡ್ಸ್ ಫಿಕ್ಸ್ಡ್ ಅಂಡ್ ವೇರಿಯಬಲ್ ಎರಡೂ ಕೂಡ ಅಬ್ಸರ್ವ್ ಆಗಿರುತ್ತೆ. ಸೊ ಅದರಿಂದ ಕಾಸ್ಟ್ ಅಲೋಕೇಶನ್ ಎಫಿಷಿಯಂಟ್ ಆಗಿ ಆಗುತ್ತೆ, ರಿಸೋರ್ಸಸ್ ವೇಸ್ಟ್ ಆಗಲ್ಲ. ಪ್ರಾಡಕ್ಟ್ ಕಾಸ್ಟ್ ಅನ್ನ ಯೂಶಲಿ ಡಿಸೈಡ್ ಮಾಡೋದು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಬೇಸಿಸ್ ಮೇಲೆ, ಅಂದ್ರೆ ಕಾಸ್ಟ್ ಪ್ಲಸ್ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯೂಸ್ ಆಗೋದು ಅಬ್ಸಾರ್ಪ್ಷನ್ ಕಾಸ್ಟ್. ಕೆಲವೊಂದು ಲಿಮಿಟೇಷನ್ಸ್ ಇದೆ, ಎಷ್ಟೋ ಪ್ರಾಕ್ಟೀಸಸ್ ಇದೆ ಇಲ್ಲಿ ಫಾರ್ ಅಬ್ಸರ್ವಿಂಗ್ ಓವರ್ ಹೆಡ್ಸ್. ಅದರಲ್ಲಿ ಯಾವ್ದು ಫಾಲೋ ಮಾಡೋದು ಅನ್ನೋದು ಒಂದು ಗೊಂದಲ ಇದೆ. ಮತ್ತೆ ಮಿಸ್ ಮ್ಯಾಚ್ ಆಗ್ಬೋದು. ದೇರ್ ಮೇ ಬಿ ಎ ಮಿಸ್ ಮ್ಯಾಚ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್. ಇದಂತೂ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಓವರ್ ಹೆಡ್ಸು ಅಂಡರ್ ಅಬ್ಸಾರ್ಬ್ ಆಗ್ಬೋದು ಅಥವಾ ಓವರ್ ಅಬ್ಸಾರ್ಬ್ ಆಗ್ಬೋದು. ಇರೋದಕ್ಕಿಂತ ಜಾಸ್ತಿ ತೋರಿಸ್ಬೋದು ಕಾಸ್ಟು, ಅಥವಾ ಕಡಿಮೆ ತೋರಿಸ್ಬೋದು. ಅದರಿಂದ ಏನಾಗುತ್ತೆ, ಓವರ್ ಪ್ರೈಸಿಂಗ್, ಅಂಡರ್ ಪ್ರೈಸಿಂಗ್ ಎಲ್ಲ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದ್ರಿಂದ ಇದೆಲ್ಲ ಆಗುತ್ತೆ. ಕಾಸ್ಟ್ ಕ್ಲಾಸಿಫಿಕೇಶನ್ ಮಾಡೋದು ಆನ್ ದ ಬೇಸಿಸ್ ಆಫ್ ಬಿಹೇವಿಯರ್, ಅಂದ್ರೆ ಫಿಕ್ಸ್ಡ್ ವೇರಿಯಬಲ್ ಅಂತ. ಆದ್ರೆ ಇಟ್ ಇಸ್ ನಾಟ್ ರೆಕಾಗ್ನೈಸ್ಡ್. ಫಾಲ್ಟಿ ಡಿಸಿಷನ್ ಮೇಕಿಂಗ್ ಆಗ್ಬೋದು. ಡಿಸಿಷನ್ ಮೇಕಿಂಗ್ ಅಲ್ಲಿ ಏನಾದ್ರು ತಪ್ಪಾಗ್ಬೋದು. ಅಷ್ಟು ವೈಡ್ ರೆಕಗ್ನಿಷನ್ ಏನಿಲ್ಲ. ಫಿಕ್ಸ್ಡ್ ಮತ್ತೆ ವೇರಿಯಬಲ್ ಅಂತ ಕ್ಲಾಸಿಫೈ ಮಾಡಿ ಅದ್ರ ಬೇಸಿಸ್ ಮೇಲೆ ಡಿಸಿಷನ್ ತಗೊಳ್ಳೋದೆಲ್ಲ ಅಷ್ಟು ರಿಲಯಬಲ್ ಅಲ್ಲ ಅಂತ. ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇರ್ತಾರೆ ಪ್ರೊಡಕ್ಷನ್ಗೆ. ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಅಲ್ಲಿ ಈ ಕಾಸ್ಟ್ ಅಲ್ಲಿ ಆಗುವಂತ ಚೇಂಜಸ್ ಅನ್ನ, ಅಂದ್ರೆ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಆಗುವಂತ ಚೇಂಜಸ್ ಅನ್ನ ಅನಲೈಸ್ ಮಾಡಬೇಕಾದ್ರೆ ಡಿಸಿಷನ್ ಮೇಕಿಂಗ್ ಮೇ ಬಿಕಮ್ ಡಿಫಿಕಲ್ಟ್ ಅಂಡ್ ಫಾಲ್ಟಿ. ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾವತ್ತಿದ್ರೂ ಸಿಂಪಲ್ ಆಗಿರ್ಬೇಕು, ಅಕ್ಯುರೇಟ್ ಆಗಿರ್ಬೇಕು. ಅದನ್ನ ಬಿಟ್ಟು ಈ ತರ ಬೇರೆ ಬೇರೆ ಮೆಥಡ್ಸ್, ಅದರಲ್ಲಿ ಬೇರೆ ಬೇರೆ ತರ ಕ್ಲಾಸಿಫಿಕೇಶನ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಅನಲೈಸ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ, ಮತ್ತೆ ಡಿಸಿಷನ್ಸ್ ತಪ್ಪಾಗ್ಬೋದು, ಫಾಲ್ಟಿ ಆಗ್ಬೋದು. ಮಾರ್ಜಿನಲ್ ಕಾಸ್ಟಿಂಗ್ ಅಂದ್ವಿ. ಇಲ್ಲಿ ಫಸ್ಟ್ ನಾವು ಕ್ಲಾಸಿಫೈ ಮಾಡ್ತೀವಿ ಕಾಸ್ಟ್ ಅನ್ನ ಫಿಕ್ಸ್ಡ್ ಮತ್ತೆ ವೇರಿಯಬಲ್ ಅಂತ. ಆದ್ರೂ ಕೂಡ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಎಷ್ಟೋ ಕಡೆ ಇಂಪ್ಲಿಮೆಂಟ್ ಮಾಡ್ತಾರೆ. ಬೇಸ್ಡ್ ಆನ್ ಕ್ಲಾಸಿಫಿಕೇಶನ್ ಮಾರ್ಜಿನಲ್ ಕಾಸ್ಟ್ ಅನ್ನ ನಾವು ಅಸರ್ಟೈನ್ ಮಾಡ್ತೀವಿ, ಡಿಸಿಷನ್ ಮೇಕಿಂಗ್ ನಡೆಯುತ್ತೆ ಅದ್ರ ಮೇಲೆ, ಅನಲೈಸಿಂಗ್ ದ ಎಫೆಕ್ಟ್ ಆನ್ ಪ್ರಾಫಿಟ್. ಈಗ ಕೆಲವೊಂದು ಟರ್ಮ್ಸ್ ಹೇಳ್ತೀನಿ ಬ್ರೀಫ್ ಆಗಿ. ವೇರಿಯಬಲ್ ಕಾಸ್ಟ್, ಸೊ ಕಾಸ್ಟ್ ವಿಚ್ ವೇರಿ ಡೈರೆಕ್ಟ್ಲಿ in accordance with the level of output, like material cost, labor cost, direct expenses. Fixed cost, ಔಟ್ಪುಟ್ ಎಷ್ಟೇ ಇರಲಿ ಇದಂತೂ ಹೆಚ್ಚು ಕಡಿಮೆ ಆಗಲ್ಲ. ಈಗ ಪ್ಲಾಂಟ್ ಅಂಡ್ ಮಿಷನರಿ ಇನ್ಸ್ಟಾಲ್ ಮಾಡಿರ್ತಾರೆ, ಬಿಲ್ಡಿಂಗ್ ಕಟ್ಟಿರ್ತಾರೆ, ದೇ ಡೋಂಟ್ ದ ಕಾಸ್ಟ್ ಏನು ಇನ್ಕರ್ ಆಗಿರುತ್ತೆ ಅಲ್ಲಿ, ದೇ ಡೋಂಟ್ ವೇರಿ ಅಕಾರ್ಡಿಂಗ್ ಟು ದ ಲೆವೆಲ್ ಆಫ್ ಔಟ್ಪುಟ್. ಫಿಕ್ಸ್ಡ್ ಕಾಸ್ಟ್. ಸೆಮಿ ವೇರಿಯಬಲ್, ಸ್ವಲ್ಪ ಫಿಕ್ಸ್ಡ್ ಸ್ವಲ್ಪ ವೇರಿಯಬಲ್. ಫಾರ್ ಎಕ್ಸಾಂಪಲ್ ಪವರ್ ಬಿಲ್ಸ್, ಕರೆಂಟ್ ಬಿಲ್ಗೆ ಒಂದು ಸ್ಲ್ಯಾಬ್ ಇರುತ್ತೆ, ಇಷ್ಟರ ಮೇಲೆ ಕರೆಂಟ್ ಅನ್ನ ಉರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಒಂದು ಸ್ಲ್ಯಾಬ್ ಇರುತ್ತಲ್ಲ.
ಅದ್ರ ಪ್ರಕಾರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಜಾಸ್ತಿ ಯೂಸ್ ಮಾಡಿದಷ್ಟು. ವಾಟರ್ ಬಿಲ್ಲು ಅಷ್ಟೇನೆ, ಇಷ್ಟು ಲಿಮಿಟ್ ಮೇಲೆ ವಾಟರ್ ಯೂಸ್ ಮಾಡಿದ್ರೆ ಇಷ್ಟು ಅಂತ ಸ್ಲ್ಯಾಬ್ ಇರುತ್ತೆ. ಅದೆಲ್ಲ ಸೆಮಿ ವೇರಿಯಬಲ್ ಅಂತ ಹೇಳ್ಬೋದು, ಪೂರ್ತಿ ಫಿಕ್ಸ್ಡ್ ಅಲ್ಲ ಅದು. ಟೆಲಿಫೋನ್ ಬಿಲ್ಲು ಅಷ್ಟೇನೆ, ಇಷ್ಟು ಕಾಲ್ಸ್ ಆದ್ಮೇಲೆ ಇಷ್ಟು ಬೀಳುತ್ತೆ ಅಂತೆಲ್ಲ ಇರುತ್ತಲ್ಲ, ಅದನ್ನ ಸೆಮಿ ವೇರಿಯಬಲ್ ಅಂತ ಹೇಳ್ಬೋದು. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಬೇಸಿಕಲಿ sum of all the variable overheads incurred to manufacture one additional unit of a product. ನೆಕ್ಸ್ಟ್ ಈಕ್ವೇಶನ್ ಬರುತ್ತೆ, ಅದನ್ನ ಹೇಳ್ತೀನಿ. ಇದು ಮಾರ್ಜಿನಲ್ ಕಾಸ್ಟ್ is equal to ವೇರಿಯಬಲ್ ಕಾಸ್ಟ್ ಪ್ಲಸ್ ಸ್ಪೆಸಿಫಿಕ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆಪರ್ಚುನಿಟಿ ಕಾಸ್ಟ್ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಕೆಲವು ಕಾಸ್ಟ್ ಅಕೌಂಟೆಂಟ್ಸ್, ಕೆಲವು ಕಾಸ್ಟ್ ಎಕ್ಸ್ಪರ್ಟ್ಸ್ ಹೇಳೋದಿಲ್ಲ. ಸ್ಪೆಸಿಫಿಕ್ ಫಿಕ್ಸ್ಡ್ ಕಾಸ್ಟ್ ನಾವು ಇನ್ಕ್ಲೂಡ್ ಮಾಡಬೇಕು ಅಂತ ಮಾರ್ಜಿನಲ್ ಕಾಸ್ಟ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಒಂದು ಸ್ಪೆಸಿಫಿಕ್ ಫಿಕ್ಸ್ಡ್ ಕಾಸ್ಟ್ ಅಂತ ಇರುತ್ತೆ. ಅಂದ್ರೆ ಆ ಪ್ರಾಡಕ್ಟಿಗೆ ಮಾತ್ರ ಇನ್ಸ್ಟಾಲ್ ಮಾಡಿರುವಂತ ಯಾವುದೋ ಮಿಷನರಿ ಅಥವಾ ಏನೋ ಒಂದು ಫೆಸಿಲಿಟಿ ಇರುತ್ತೆ, ಸೊ ಅದನ್ನ ಇನ್ಕ್ಲೂಡ್ ಮಾಡ್ಬೇಕಿಲ್ಲಿ ಅಂತ. ಮತ್ತೆ ಆಪರ್ಚುನಿಟಿ ಕಾಸ್ಟ್ ಇದು ಫಂಡ್ಸಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಇನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರೋದು, ಅದು ಆಪರ್ಚುನಿಟಿ ಕಾಸ್ಟ್. ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ, ಆದ್ರೆ ಇದನ್ನ ಫಾಲೋ ಮಾಡೋದಿಲ್ಲ. ಈ ಈಕ್ವೇಶನ್ ಫಾಲೋ ಮಾಡೋದು ಇನ್ನೊಂದಿದೆ, ಅದ್ರ ಫಾಲೋ ಮಾಡಿ. ಕಾಮನ್ ಫಿಕ್ಸ್ಡ್ ಕಾಸ್ಟ್, ಇಡೀ ಫ್ಯಾಕ್ಟರಿ ಪ್ರೆಮಿಸಸ್ಗೆ ಏನೋ ಒಂದಷ್ಟು ರೆಂಟ್ ಕಟ್ತಾ ಇರ್ತಾರೆ ಪ್ರತಿ ತಿಂಗಳು, ಅದು ಕಾಮನ್ ಫಿಕ್ಸ್ಡ್ ಕಾಸ್ಟ್. ಅದು ಎಷ್ಟೋ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಆ ಫ್ಯಾಕ್ಟ್ರಿನಲ್ಲಿ, ಆ ಎಲ್ಲಾ ಪ್ರಾಡಕ್ಟ್ಸ್ ಒಟ್ಟಾಗಿ ಫ್ಯಾಕ್ಟರಿ ಪ್ರೆಮಿಸಸ್ಗೆ ರೆಂಟ್ ಕಟ್ತಾ ಇರ್ತಾರೆ. ಇಟ್ ಈಸ್ ಕಾಮನ್ ಫಿಕ್ಸ್ಡ್. ಸ್ಪೆಸಿಫಿಕ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಆ ಪ್ರಾಡಕ್ಟಿಗೆ ಮಾತ್ರ ನಾವು ಅಲೋಕೇಟ್ ಮಾಡ್ಬೋದು ಆ ಫಿಕ್ಸ್ಡ್ ಕಾಸ್ಟ್ ನ, ಆಗ್ಲೇ ಹೇಳಿದ್ನಲ್ಲ, ಸ್ಪೆಸಿಫಿಕ್ ಫಿಕ್ಸ್ಡ್. ಆಪರ್ಚುನಿಟಿ ಕಾಸ್ಟ್, ಸೊ ಇಲ್ಲಿ ಇನ್ವೆಸ್ಟ್ ಮಾಡೋದ್ರ ಬದಲು ಬೇರೆ ಎಲ್ಲಾದ್ರೂ ಇದನ್ನ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಸಿಗ್ತಾ ಇತ್ತು ಅನ್ನೋದು. ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿರ್ತೀರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೋ ಕಂಪ್ನಿ ಶೇರ್ಸ್ ಮೇಲೆ, ನಿಮ್ಗೆ ಅನಿಸ್ತಾ ಇರುತ್ತೆ ಇದು ಯಾಕೋ ಲಾಸ್ ಆಗ್ತಾ ಇದೆ. ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಎಫ್ ಡಿ ನಲ್ಲೋ ಆರ್ ಡಿ ನಲ್ಲೋ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗ್ತಾ ಇತ್ತು, 7% ಆದ್ರೂ ಸಿಗ್ತಾ ಇತ್ತು. ಇಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಕಂಪೇರ್ ಮಾಡ್ತಿರಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಪರ್ಚುನಿಟಿ ಕಾಸ್ಟ್. ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಟರ್ಮ್ ಇದು ಮಾರ್ಜಿನಲ್ ಕಾಸ್ಟ್ ಅಲ್ಲಿ. ಸೇಲ್ಸ್ ಮೈನಸ್, ಈಗ ಪ್ರಾಫಿಟ್ ಅನ್ನ ಮೆಜರ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಮಾಡ್ತೀವಿ. ಟೋಟಲ್ ಕಾಸ್ಟ್ ಅಂದ್ರೆ ಏನು, ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಎರಡು ಸೇರಿ. ಸೆಮಿ ವೇರಿಯಬಲ್ ಅದೆಲ್ಲ ಏನಾದ್ರು ಇದ್ರೆ ಅದನ್ನು ಆಡ್ ಮಾಡೋಣ. ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಎರಡೇ ಇದೆ ಅಂತ ಇಟ್ಕೊಂಡ್ರೆ ಅದನ್ನ ಆಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಆಗುತ್ತೆ. ಸೊ ಸೇಲ್ಸ್ ಇಂದ ಮೈನಸ್ ಮಾಡೋದು, ಸೊ ದಟ್ ಈಸ್ ಕಾಲ್ಡ್ ಯುವರ್ ಪ್ರಾಫಿಟ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಷ್ಟೇನೆ, ಇದು ಬೇರೆ. ಪ್ರಾಫಿಟ್ ಅನ್ನ ಅಳಿಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಕಾಂಟ್ರಿಬ್ಯೂಷನ್ ಅಂದ್ರೆ ಬೇಸಿಕಲಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಎಸ್ ಮೈನಸ್ ವಿ. ಮಾರ್ಜಿನಲ್ ಕಾಸ್ಟ್ ಈಕ್ವೇಶನ್ ಇದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಇಸ್ ಇಕ್ವಲ್ ಟು ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ಪ್ರಾಫಿಟ್. ಇಲ್ಲಿ ನಾವು ಇಂಟರ್ಚೇಂಜ್ ಮಾಡಬಹುದು. ಈ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಇದೆಯಲ್ಲ ಅದನ್ನ ಈ ಕಡೆ ತಗೊಂಬಂದಿ, ಅದು ಪ್ಲಸ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್.
ಅಥವಾ ಇದನ್ನ ಈ ತರನು ಬರೀಬಹುದು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ, ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಹೀಗೂ ಬರೀಬಹುದು. ಅಲ್ಲೇ ಇಂಟರ್ಚೇಂಜ್ ಮಾಡ್ತಾ ಮಾಡ್ತಾ ಹೋದ್ರೆ ಹೀಗೂ ಬರೀಬಹುದು. ಎಲ್ಲ ಸೇಮ್. ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸೇಲ್ಸ್ ರೆವೆನ್ಯೂ ಅಸರ್ಟೈನ್ ಮಾಡ್ತೀವಿ, ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಗಿದೆ ಅದನ್ನು ಅಸರ್ಟೈನ್ ಮಾಡ್ತೀವಿ, ಆಮೇಲೆ ಕಾಂಟ್ರಿಬ್ಯೂಷನ್ ಕಂಡುಹಿಡಿತೀವಿ, ಟೋಟಲ್ ಕಾಂಟ್ರಿಬ್ಯೂಷನ್ ಕಂಡುಹಿಡಿತೀವಿ ಫ್ರಮ್ ಈಚ್ ಪ್ರಾಡಕ್ಟ್, ಎಲ್ಲದನ್ನು ಆಡ್ ಮಾಡಿ, ಆಮೇಲೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ and we arrive at total profits. On the basis of contribution, we make appropriate decisions. So contribution important in marginal costing method. Contribution. Profit ಗೆ ಅಷ್ಟು ಒತ್ತನ್ನು ಕೊಡೋದಿಲ್ಲ. ಫಿಕ್ಸ್ಡ್ ಓವರ್ ಹೆಡ್ಸ್ ಮೈನಸ್ ಮಾಡಿದ್ಮೇಲೆ ಬರುವಂತದ್ದು ಪ್ರಾಫಿಟ್. ಫೀಚರ್ಸ್ ಇಷ್ಟು ಹೇಳಿದ್ದೀನಿ. ಸೊ ಕಾಸ್ಟ್ ಅನ್ನ ಕ್ಲಾಸಿಫೈ ಮಾಡ್ತಾರೆ ಫಿಕ್ಸ್ಡ್ ವೇರಿಯಬಲ್ ಅಂತ. ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಇನ್ಕ್ಲೂಡ್ ಮಾಡೋದಿಲ್ಲ. ಫಿಕ್ಸ್ಡ್ ಕಾಸ್ಟ್ ಅನ್ನ ಇನ್ಕ್ಲೂಡ್ ಮಾಡೋದಿಲ್ಲ. ಅಸರ್ಟೈನಿಂಗ್ ಕಾಸ್ಟ್ ಅಂಡ್ ಪ್ರಾಫಿಟ್ ಆಫ್ ಎ ಪ್ರಾಡಕ್ಟ್, ಇಂಪಾರ್ಟೆಂಟ್ ಪಾಯಿಂಟ್. ಸೊ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಕಾಂಟ್ರಿಬ್ಯೂಷನ್. ಸೊ ಫಿಕ್ಸ್ಡ್ ಕಾಸ್ಟ್ಗೆ ಅಷ್ಟು ಒತ್ತನ್ನ ಕೊಡುವುದಿಲ್ಲ. Prices are determined on the basis of marginal cost and contribution margin. Marginal cost ಮತ್ತೆ margin ಎರಡು ಆಡ್ ಮಾಡಿ ಡಿಸೈಡ್ ಮಾಡ್ತಾರೆ ಸೆಲ್ಲಿಂಗ್ ಪ್ರೈಸ್ ಅನ್ನ. ಸ್ಟಾಕ್ಸ್ ಅನ್ನ ವ್ಯಾಲ್ಯೂ ಮಾಡೋದು ಅಟ್ ಮಾರ್ಜಿನಲ್ ಕಾಸ್ಟ್, ನಾಟ್ ಅಟ್ ಅಬ್ಸಾರ್ಪ್ಷನ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಮೇಲೆ ವ್ಯಾಲ್ಯೂ ಮಾಡೋದು, ಓನ್ಲಿ ಅಟ್ ವೇರಿಯಬಲ್ ಎಕ್ಸ್ಪೆನ್ಸ್. ಒಂದು ಪ್ರೋಸೆಸ್ ಇಂದ ಇನ್ನೊಂದು ಪ್ರೋಸೆಸ್ಗೆ ಏನಾದರೂ ಪ್ರಾಡಕ್ಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮೆಟೀರಿಯಲ್ ಕಾಸ್ಟ್ ಮೇಲೆ ಮಾಡೋದು. ಫಿಕ್ಸ್ಡ್ ಕಾಸ್ಟ್ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಚಾರ್ಜ್ ಮಾಡ್ತಾರೆ. ಪ್ರತಿಯೊಂದು ಪ್ರಾಡಕ್ಟ್ಗೂ ಇಂಡಿವಿಜುವಲ್ ಆಗಿ ಚಾರ್ಜ್ ಮಾಡೋದಿಲ್ಲ. ಯಾಕಂದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆಗ್ಲೇ ಹೇಳ್ದಾಗೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಇಂಡಿವಿಜುವಲ್ ಆಗಿ ಏನೇನಿದೆ ಎಲ್ಲ ಎಕ್ಸ್ಪೆನ್ಸಸ್ ಚಾರ್ಜ್ ಮಾಡೋದಿಲ್ಲ. ಅಲ್ಲಿ ಕೆಲವು ಫಿಕ್ಸ್ಡ್ ಇರುತ್ತೆ, ಕೆಲವು ವೇರಿಯಬಲ್ ಇರುತ್ತೆ. ಅದನ್ನೆಲ್ಲ ಕ್ಲಾಸಿಫೈ ಮಾಡಿ ಆ ಪ್ರಾಡಕ್ಟ್ಗೆ ಅಪ್ಲೈ ಆಗುವಂತ ವೇರಿಯಬಲ್ ಎಕ್ಸ್ಪೆನ್ಸಸ್ ಮಾತ್ರ ಏನಿದೆ ಅದನ್ನ ಮಾತ್ರ ಚಾರ್ಜ್ ಮಾಡ್ತಾರೆ. ಫಿಕ್ಸ್ಡ್ ಏನಾದ್ರೂ ಇದ್ರೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕ್ತಾರೆ. ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಮಧ್ಯೆ ಏನಾದ್ರೂ ಡಿಫರೆನ್ಸ್ ಇದ್ರೆ ಇಟ್ ಡಸಂಟ್ ಅಫೆಕ್ಟ್ ದ ಕಾಸ್ಟ್ ಅಂಡ್ ಪ್ರಾಫಿಟ್ಸ್. ಯಾಕೆ ಅಂದ್ರೆ ಸ್ಟಾಕ್ ಅನ್ನ ವ್ಯಾಲ್ಯೂ ಮಾಡೋದು ವೇರಿಯಬಲ್ ಕಾಸ್ಟ್ ಅಲ್ಲಿ ಮಾತ್ರ ಅಲ್ವಾ. ಇಲ್ಲಿ ಏನೇ ಡಿಫರೆನ್ಸು ಬರೋದಿಲ್ಲ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್, ಬಿಕಾಸ್ ಬೋತ್ ಆರ್ ವ್ಯಾಲ್ಯೂಡ್ ಅಟ್ ವೇರಿಯಬಲ್ ಕಾಸ್ಟ್ ಓನ್ಲಿ. ಫಿಕ್ಸ್ಡ್ ಕಾಸ್ಟ್ ನಲ್ಲಿ ತಗೊಳ್ಳೋದೇ ಇಲ್ಲ. ಅದರಿಂದ ಏನು ಅಂತ ಡಿಸಗ್ರಿಮೆಂಟ್ ಬರೋದಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀನಿ. ಇವತ್ತಿಗೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಸೊ 2 ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ಕೋಪ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್ ಇಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಈ 2 ಕಾನ್ಸೆಪ್ಟ್ ಅನ್ನ, ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮತ್ತೆ ಮಾರ್ಜಿನಲ್ ಕಾಸ್ಟಿಂಗ್, ಎರಡನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ವಿಜ್ ಇರುತ್ತೆ ಇಷ್ಟರಲ್ಲೇನೆ. ಕ್ವಿಜ್ ಲಿಂಕ್ ಅನ್ನ ಹಾಕ್ತೀನಿ ಗ್ರೂಪ್ ಅಲ್ಲಿ, ಸೊ ಅದನ್ನು ಕೂಡ ಅಟೆಂಡ್ ಮಾಡಿ. ಸೊ ಕಾನ್ಸೆಪ್ಚುಯಲಿ ಇದ್ರ ಬಗ್ಗೆ ನೀವು ಕ್ಲಿಯರ್ ಆಗ್ಬೇಕು ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅದರಿಂದ ಚೆನ್ನಾಗಿ ಓದ್ಕೊಳ್ಳಿ. ಸೊ ಶೇರ್ ಮಾಡುವಂತ ಮೆಟೀರಿಯಲ್ಸ್ ನ ರೆಫರ್ ಮಾಡಿ, ನೋಟ್ಬುಕ್ ಮೇಂಟೈನ್ ಮಾಡಿ. ಓಕೆ, ಕೀಪ್ ಲರ್ನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್.